ಮಾಸಿಕ ಚಿಂತನ ಸಂಭ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮತ್ತು ಶಂಕರ ತತ್ವ ಚಿಂತನೆಯನ್ನು ನಮ್ಮ ಜೊತೆ ಹಂಚಿಕೊಂಡಿರತಕ್ಕಂಥ ಹಿರಿಯರು, ಸಾಹಿತಿಗಳಾದ ಸನ್ಮಾನ್ಯ ಶ್ರೀ ರಾಘವೇಂದ್ರ ರಾವ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತೊಬ್ಬ ಹಿರಿಯರು, ಸಾಂಸ್ಕೃತಿಕ ಜೀವಿ ಹೇಮಯ್ಯ ಸ್ವಾಮಿಯವರೇ, ನನ್ನೊಂದಿಗೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯರಾದ ಶ್ರೀಮತಿ ಸುಮಿತ್ರಮ್ಮನವರೇ, ವೆಂಕಟೇಶ್ ಅವರೇ ಮತ್ತು ಮಹನೀಯರೇ, ಜೊತೆಗೆ ಈ ಸಂಗೀತ ಭಾರತೀಯ ಚೈತನ್ಯ ಶಕ್ತಿ ಆತ್ಮೀಯರಾಗಿರ್ತಕ್ಕಂಥ ಕಲ್ಲಂ ಭಟ್ರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೃದಯಿ ಮನಸ್ಸುಗಳೇ, ತಮ್ಮೆಲ್ಲರಿಗೆ ಅನಂತ ಪ್ರಣಾಮಗಳು. ಸಂಗೀತ ಭಾರತಿ ಹೆಸರೇ ಎಷ್ಟು ಸೊಗಸಾಗಿದೆ. ನಮ್ಮ ಮೈ ಮನಸ್ಸುಗಳನ್ನು ಮುದಗೊಳಿಸ್ತಕ್ಕಂಥ ಹೆಸರು. ಸಂಗೀತ ಭಾರತಿಯ ಮೂಲಕ ಧರ್ಮ, ಸಂಗೀತ, ಆಧ್ಯಾತ್ಮ, ಸಾಹಿತ್ಯಗಳ ಅನುರಣನ ಇಲ್ಲಿ ನಿರಂತರವಾಗಿ ನಡೀತಾ ಇದೆ. ಆ ಪ್ರಕ್ರಿಯೆಗೆ ಈಗ 33 ವರ್ಷಗಳ ಸಂಭ್ರಮ ಅನ್ನೋದೇ ಒಂದು ವಿಸ್ಮಯ. ಇವತ್ತಿನ ದಿನಮಾನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು, ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ನಡೆಸುವುದು ತುಂಬ ಕಷ್ಟ. ಇಂಥ ಸಂದರ್ಭಗಳಲ್ಲಿ 33 ವರ್ಷಗಳಿಂದ ಸತತವಾಗಿ ಇಂಥ ಸಾಮಾಜಿಕ ಪರಿವರ್ತನಾ ಆಶಯಗಳನ್ನು ಇಟ್ಟುಕೊಂಡು ಇಂಥ ಅದ್ಭುತ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸತಕ್ಕಂಥ ಕಲ್ಲಂ ಭಟ್ರವರ ಈ ಅಗಾಧ ಸೇವೆ ಬಹಳ ಅನನ್ಯವಾಗಿರ್ತಕ್ಕಂಥ, ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸಮಾಜ ಇಂಥ ಮನಸ್ಸುಗಳನ್ನು ಬಯಸ್ತಾ ಇದೆ. ಇವತ್ತು ಸಮಾಜದಲ್ಲಿ ಅನೇಕ ಸಾಮಾಜಿಕ ವಿಘಟನೆಗಳು, ಸಾಮಾಜಿಕ ಕಲುಷಿತವಾಗಿರ್ತಕ್ಕಂಥ ಸನ್ನಿವೇಶಗಳು ನಡೀತಾ ಇದೆ. ಅವುಗಳ ಮಧ್ಯೆ ಒಂದಿಷ್ಟು ಸತ್ಕಾರ್ಯಗಳನ್ನು, ಸಚ್ಚಿಂತನೆಗಳನ್ನು, ಸದ್ವಿಚಾರಗಳನ್ನು ಬಿತ್ತಕ್ಕಂಥ ಮನಸ್ಸುಗಳ ಅವಶ್ಯಕತೆ ಇದೆ. ಅಂಥ ಅದ್ಭುತವಾದ ಒಂದು ಶಕ್ತಿಯಾಗಿ ಕಲ್ಲಂ ಭಟ್ರವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿಯಾಗಿ ಈ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಕೂಡ ಸುಮಾರು ವರ್ಷಗಳಿಂದ ಕೇಳಿದ್ದೆ. ಆದರೆ ನೋಡುವುದಷ್ಟೇ ಅಲ್ಲ, ಅವರ ಸಂಸ್ಥೆ ವತಿಯಿಂದ ನನ್ನ ಅಲ್ಪ ಸೇವೆಗಾಗಿ ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥದ್ದು ನನಗೆ ಅತೀವ ಸಂತಸವನ್ನು ಉಂಟು ಮಾಡಿದೆ. ಕಲ್ಲಂ ಭಟ್ರವರ ಹೃದಯ ವೈಶಾಲ್ಯಕ್ಕೆ, ಅವರ ಪ್ರೀತಿಗೆ ನಾನು ಅನಂತ ಧನ್ಯತೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ನನ್ನ ಸಂತೋಷಕ್ಕೆ ಮತ್ತೊಂದು ಆ ಸಂತೋಷವನ್ನು ಇಮ್ಮಡಿಸಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಹಿರಿಯರಾದ ಸುಮಿತ್ರಮ್ಮ ಪರಶುರಾಮ ಚಿತ್ರಗಾರವರ ಜೊತೆ ನಾನು ಪ್ರಶಸ್ತಿಯನ್ನು ಸ್ವೀಕರಿಸ್ತಕ್ಕಂಥ ಸಂದರ್ಭ. ಅವರ ಯಜಮಾನರಾಗಿರ್ತಕ್ಕಂಥ ಪರಶುರಾಮಪ್ಪನವರು ಕಲಾ ತಪಸ್ವಿಗಳಾಗಿ ನಮ್ಮ ಭಾಗವನ್ನು ಬೆಳಗಿರ್ತಕ್ಕಂಥ ಒಬ್ಬ ದಿವ್ಯ ವ್ಯಕ್ತಿ. ಈ ಕಲೆಗಾಗಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟುಕೊಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯವರು. ಅವರ ಕಲಾಯಾತ್ರೆಗೆ ತಮ್ಮ ಹೆಜ್ಜೆಗಳನ್ನು ಜೋಡಿಸ್ತಾ ಆ ಕಲಾ ಪರಂಪರೆಯನ್ನು ಬೆಳೆಸ್ತಾ ಇವತ್ತಿಗೂ ಕೂಡ ಆ ಪರಂಪರೆಗೆ ಮುನ್ನಡೆಸ್ತಕ್ಕಂಥ ಒಬ್ಬ ಹಿರಿಯ ಚೇತನ ಸುಮಿತ್ರಮ್ಮನವರು. ಅವರಿಗೆ ಕೂಡ ಈ ಸಂಗೀತ ಭಾರತಿ ಅವರ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿರುವುದು ಕೂಡ ಬಹಳ ಅದ್ಭುತವಾದ, ಅರ್ಥಪೂರ್ಣವಾದ ಒಂದು ಕಾರ್ಯ. ಹಾಗಾಗಿ ನಾನು ಅವರ ಪರವಾಗಿ, ಅವರ ಕುಟುಂಬದವರ ಪರವಾಗಿ ಕೂಡ ನಾನು ಕಲ್ಲಂ ಭಟ್ರವರಿಗೆ, ಆ ಎಲ್ಲ ಮನಸ್ಸುಗಳಿಗೆ, ಸಂಗೀತ ಭಾರತೀಯ ಮನಸ್ಸುಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಹೇಳ್ತಕ್ಕಂಥ. ನನ್ನನ್ನು ಪ್ರಶಸ್ತಿಗೆ ಒಂದು ಸೂಚಿಸಿರ್ತಕ್ಕಂಥ ಆತ್ಮೀಯರಾದ ನಮ್ಮ ಮಂಜುನಾಥ್ರವರು, ಕಂಪ್ನಿಯ ಮಂಜುನಾಥ್ ಅವರಿಗೆ ಗೆಳೆಯರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ನಾನು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳ ಕೊರತೆ ಆಗ್ತಾ ಇದೆ. ನಮ್ಮ ರಾಘವೇಂದ್ರ ಸರ್ ಅವರು ಆ ಮೌಲ್ಯಗಳ ಚಿಂತನೆಯನ್ನು ಮಾಡಿದರು. ಇವತ್ತು ನಮಗೆ ಬುದ್ಧಿ ಮತ್ತು ಮನಸ್ಸುಗಳು ಇವರೆಲ್ಲರ ಮಧ್ಯೆ ಒಂಥರ ಸ್ಪರ್ಧೆ ನಡೀತಾ ಇದೆ ಅಂತ. ಮನುಷ್ಯ ಇವತ್ತು ಭಾಳ ಬುದ್ಧಿವಂತನಾಗ್ತಾ ಇದ್ದಾನೆ, ಎಲ್ಲ ಕ್ಷೇತ್ರಗಳು ಚಂದ್ರಲೋಕಕ್ಕೆ ಕೂಡ ಹೋಗಿ ಬರ್ತಾ ಇದ್ದಾನೆ. ಆದರೆ ಅವನಿಗೆ ಅವನ ಹೃದಯವಂತಿಕೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ಅಂಥ ಅನೇಕ ಸಂದರ್ಭಗಳನ್ನು ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಟಿ ವಿ ಮಾಧ್ಯಮಗಳು ಪ್ರತಿನಿತ್ಯ ಅದನ್ನೇ ತೋರಿಸ್ತಾ ಇದೆ. ಇವತ್ತು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಿರ್ತಕ್ಕಂಥದ್ದು ಆತಂಕಕಾರಿಯಾದ ಸಂಗತಿ ಅಂತ.
ನಾವು ಕುಟುಂಬ ಮತ್ತು ಸಮಾಜ ಉತ್ತಮವಾಗಿರಬೇಕು ಅಂತ ಹೇಳಿದ್ರೆ ಇಂಥ ಶಂಕರಾಚಾರ್ಯರಂಥ ಧೀಮಂತರ ಅಂಥ ಸಂತರ ಸದ್ವಿಚಾರಗಳನ್ನು ಅಳವಡಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಚಿಂತನೆಗಳನ್ನು ಮಾಡಬೇಕಾಗಿದೆ ಹೇಳ್ತಕ್ಕಂಥದ್ದು. ಶಂಕರಾಚಾರ್ಯರ ತತ್ವ ಸಿದ್ಧಾಂತಗಳು ಅಂತ ಹೇಳಿದ್ರೆ ಅದು ಇಡೀ ಸಮಾಜವನ್ನು ಒಳಗೊಂಡಿರ್ತಕ್ಕಂಥ ಒಂದು ಅದ್ಭುತವಾದ ಚಿಂತನೆ ಅದು. ಅದ್ವೈತ ಅಂತಕ್ಕಂಥದನ್ನು ಅವರು ಹೇಗೆ ಪರಿಭಾವಿಸಿದ್ರು ಅಂತ ಹೇಳಿದ್ರೆ ದೇವ ಮತ್ತು ವ್ಯಕ್ತಿತ್ವ ಅಂದರೆ ಏನು ಪರಮಾತ್ಮ ಮತ್ತು ಜೀವಾತ್ಮ ಬೇರೆ ಅಲ್ಲ, ಎರಡು ಒಂದೇ ಅನ್ನೋದನ್ನು ಪರಿಭಾವಿಸಿ ಏನು ಬೋಧಿಸಿದರು. ಅಂದರೆ ಇಲ್ಲಿ ಸಾಮಾನ್ಯ ಜೀವಗಳು ಕೂಡ ಅದು ದೈವಿ ಸ್ವರೂಪ ಅಂತಕ್ಕಂಥ ವಿಚಾರವನ್ನು ಅವರು ಪ್ರಸ್ತಾಪಿಸಿದ್ದಾರೆ. ನಾವು ಇವತ್ತು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ಆ ನೆಲೆಯಲ್ಲಿ ಪರಿಭಾವಿಸೋದಾದರೆ ನಮಗೆ ಸಮಾಜ ಒಂದು ಸ್ವಾಸ್ಥ್ಯಪೂರ್ಣವಾದ ನೆಲೆಯಲ್ಲಿ ಅದು ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಕಲ್ಲಂಬಟ್ರವರ ದಿನದ ಮಾತು, ಬೆಳಗಿನ ಮಾತಿನಲ್ಲಿ ಅವರು ಪ್ರಸ್ತಾಪಿಸ್ತಕ್ಕಂಥ ಒಂದು ಅದ್ಭುತವಾದ ಮಾತಿದೆ. ಅವರು ಪ್ರಾಯಶಃ ನನಗೆ ಅನ್ನಿಸ್ತದೆ ಆ ಶಬ್ದದ ಮೂಲ ಪ್ರಯೋಗಶೀಲರು ಅಂತ ಅನಿಸ್ಕೊಳ್ತದೆ. ದೈವತ್ವದ ಮನಸ್ಸುಗಳೇ ಅಂತ ಹೇಳಿನೇ ಅವರು ತಮ್ಮ ಭಾಷಣಗಳನ್ನು ಪ್ರಾರಂಭಿಸ್ತಾರೆ. ನೋಡಿ, ಆ ದೃಷ್ಟಿಕೋನ ನಮ್ಮ ಎಲ್ಲ ಸಮಾಜದ ವ್ಯಕ್ತಿಗಳನ್ನು ನೋಡ್ತಕ್ಕಂಥ ದೃಷ್ಟಿಕೋನ, ದೈವಿ ಸ್ವರೂಪವಾಗಿ ಕಾಣ್ತಕ್ಕಂಥ ಮನಸ್ಥಿತಿ, ಅದು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದಲ್ಲಿ ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥದ್ದು. ನಾನು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತೇಳಿ, ನಾನು ಬ್ರಹ್ಮನಿದ್ದೇನೆ, ನೀನು ಕೂಡ ಅದೇ ಇದೆ ಅಂತಕ್ಕಂಥ ತತ್ವ ಸಿದ್ಧಾಂತ ಇಡೀ ಸಮಾಜವನ್ನು, ಸಕಲ ಜೀವರಾಶಿಗಳನ್ನು ದೈವೀ ಸ್ವರೂಪವಾಗಿ ಕಾಣ್ತಕ್ಕಂಥ ಮನಸ್ಥಿತಿ. ಆ ಮನಸ್ಥಿತಿಯಿಂದ ಕಲ್ಲಂಬಟ್ಟವರ ಮುಖದಲ್ಲಿ ಒಂದು ಅದ್ಭುತವಾದ ಕಳೆಯನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಯಾರು ಸದಾ ಸದ್ವಿಚಾರಗಳನ್ನು ಮಾಡ್ತಾರೆ, ಸಚ್ಚಿಂತನೆಗಳನ್ನು ಮಾಡ್ತಾರೆ, ಅವರ ಮನಸ್ಸಿನಲ್ಲಿ ಯಾವಾಗ ಪ್ರಸನ್ನತೆ ಇರ್ತದೆ ಅಂಥ ಪ್ರಸನ್ನತೆಯನ್ನು ನಾವು ಅವರ ಮುಖದಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಂಥ ಸಂದರ್ಭಗಳಲ್ಲಿ ಯಾವಾಗಲೂ ಕೂಡ ಸಗುಣೋಪಾಸನೆ ಅಥವಾ ಏನು ಪಾಸಿಟಿವ್ ಥಿಂಕಿಂಗ್ಸ್ಗಳನ್ನು ಸಮಾಜದಲ್ಲಿ ಬಿತ್ತಕ್ಕಂಥ ಕೆಲಸ ತುಂಬ ಅಗತ್ಯವೇ ಇದೆ. ಆ ಕೆಲಸವನ್ನು ಮಾಡ್ತಾ ಕ್ರಿಯಾಶೀಲರಾಗಿರ್ತಕ್ಕಂಥ ಕಲ್ಲಂಬಟ್ರವರಿಗೆ, ಆ ಸಂಗೀತ ಭಾರತೀಯ ಎಲ್ಲ ಮನಸ್ಸುಗಳಿಗೆ ನಾನು ಮತ್ತೊಮ್ಮೆ ಮೊದಲೊಮ್ಮೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.